ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಬಸಳೆ ಸೊಪ್ಪಿನ ಸಾರಿಗೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡಿ. ಬಸಳೆ ಸೊಪ್ಪು, ಇದು ದಿಂಡು ಸಪ್ರೇಟ್ ಮಾಡಿದ್ದೀನಿ, ಇದು ಸೊಪ್ಪು ಸಪ್ರೇಟು, ಒಂದು ಆಲೂಗೆಡ್ಡೆ ಹಾಕಿದ್ದೀನಿ, ಅಲಸಂಡೆ ಕಾಳಿದು ನೆನೆಸಿಕ್ಕಿದ್ದೀನಿ ನಾನು. ಈಗ ಸಂಜೆ ನೀವು ಸಾಂಬಾರು ಮಾಡೋಂಗಿದ್ರೆ ಮಧ್ಯಾಹ್ನ ನೆನೆಸ್ಕೊಂಡ್ರೆ ಸಾಕು. ಟೊಮೊಟೊ 2 ತಂದಿದ್ದೀನಿ, ಒಂದು ಒಗ್ಗರಣೆ ಕರ್ಬೇವು ಸೊಪ್ಪು, ಇದು ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ, ಇದು ಅರ್ಧ ಹುಳು ಕಾಯಿ, ಒಂದು ಟೊಮೊಟೊ, ಬೇಳೆ ಸಾಂಬಾರು ಪುಡಿ 3 ಸ್ಪೂನು. ಈಗ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ, ನಾನು 2 ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇದನ್ನು ನೈಸಾಗಿ ರುಬ್ತೀನಿ. ಇದು ನೋಡಿ, ಒಂದು ಸ್ವಲ್ಪ ನೀರು ಹಾಕೊಂಡು ಇಷ್ಟು ನೈಸಾಗಿ ರುಬ್ಬಿದ್ದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆ ಇವಾಗ ಕಾಯ್ದಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ರುಬ್ಬಿಕ್ಕಂದಿರೋದು ಮಸಾಲೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಾಳು ಹಾಕ್ತಾಯಿದ್ದೀನಿ. ನೀವು ಇದ್ರ ಬದಲು ನೀವು ಕಡಲೆಕಾಳನ್ನು ಬೇಕಾದ್ರೆ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ತಣ್ಣಿ ಚೆನ್ನಾಗಿ ಬರುತ್ತೆ, ಕಡಲೆಕಾಳಲ್ಲೂ ಚೆನ್ನಾಗಿ ಬರುತ್ತೆ. ಯಾವ್ದು ಬೇಕಾದರೂ ನೀವು ಹಾಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡು ಒಂದು 2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಹೆಚ್ಚಿಕ್ಕಂದಿರೋದು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಬಸಳೆ ಸೊಪ್ಪಿನ ದಿಂಡು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಬರೀ ದಿಂಡು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪು ಆಮೇಲೆ ಹಾಕ್ತೀನಿ, ಸೊಪ್ಪು ಬೇಗ ಬೇಯುತ್ತಲ್ಲ, ಅದಕ್ಕೋಸ್ಕರ ಫಸ್ಟು ದಿಂಡು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಈಗ ಏನು ಮಸಾಲೆ ರುಬ್ಕೊಂಡಿದ್ದೆ ಅದೇ ಜಾರಿಗೆ ಈಗ ಕಾಯಿ, ಈಗ ಟೊಮೊಟೊ, ಈಗ ಸಾಂಬಾರು ಪೌಡ್ರು, ಈ 3 ಒಟ್ಟಿಗೆ ಹಾಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಂಡು ಫುಲ್ಲು ನೈಸಾಗಿ ರುಬ್ಬಿದೆ ನೋಡಿ. ಫ್ರೈ ಆಗಿದೆ ಅದು ಈಗ ಚೆನ್ನಾಗಿ. ಈಗ ಮಸಾಲೆ ರುಬ್ಬಿರೋದ ಹಾಕ್ತಾಯಿದ್ದೀನಿ. ಈಗ ಜಾರಲ್ಲಿ ಮಸಾಲೆ ಎಲ್ಲ ಇನ್ನೂ ಮಿಕ್ಕಿತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಸೋಣ. ಇವಾಗ ಅದು ಕುದ್ದಿದೆ. ಇವಾಗ ಸೊಪ್ಪು ಹಾಕತ್ತಾಯಿದ್ದೀನಿ, ಹೆಚ್ಚಿಕ್ಕಿರೋದು. ಒಂದು ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಆಲೂಗೆಡ್ಡೆನೂ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು ಸ್ಕಿನ್ನಿಗೆ, ಮೂಳೆಗೆ, ಆಮೇಲೆ ಈಟಾಗಿ ಬಾಯಲ್ಲಿ ಹುಣ್ಣು ಆಗ್ತಾ ಇರುತ್ತಲ್ಲ ಅಂಥವ್ರಿಗೆಲ್ಲ ತುಂಬ ಇದು ಒಳ್ಳೆಯದು. ವಾರಕ್ಕೊಂದು ಸತಿನಾದರೂ ಮಾಡ್ಕೊತೀನಿ. ಈಗ ಇದೆಲ್ಲ ಹಾಕಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ನೀರು ಕಾಯಿಸಿ ಇಕ್ಕಂದಿದೆ. ಈಗ ನಿಮಗೆ ಅದೇ ಎಷ್ಟು ಬೇಕಷ್ಟು ನೋಡ್ಕೊಂಡೆ ಹಾಕೊಳ್ಳಿ. ಈಗ ಇದು ನನ್ನ ಒಂದು 5 ಜನಕ್ಕೆ ಆಗೋಷ್ಟು ಅದ ನಾನು ಮಾಡ್ತಾಯಿರೋದು. ತಣ್ಣೀರು ಹಾಕಿರೋ ಅಷ್ಟು ಟೇಸ್ಟ್ ಬರೋಲ್ಲ, ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ನಿಮ್ಮ ಆಪ್ಷನು, ಬೇಕು ಅಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರಲ್ಲಿ 1 ವಿಷಲ್ ಕೂಸ್ಕೊಳ್ಳೋಣ ಸಾಕು. ಈಗ ಇದು 1 ವಿಷಲ್ ಕೂಗಿಸ್ಕೊಂಡು ಈಗ ಇದು ಪ್ರೆಷರ್ ಎಲ್ಲ ಬಿಟ್ಟಿದೆ ನೋಡಿ. ಈಗ ನೋಡಿ, ಇದು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಹದವಾಗಿ. ವಿಷಲ್ ಬಿಟ್ಟ ಮೇಲೆ ಒಂದು ಕುದಿ ಕುದಿಸ್ಕೊಳ್ಳಿ. ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರೆಲ್ಲ. ಈ ಸೊಪ್ಪು ಮಂಗಳೂರು ಸೈಡೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಮುದ್ದೆ, ಚಪಾತಿ, ನೀರು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.